ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇರ್ಬೋದು, ನಾನು ನಗಾಡ್ತಾ ಇದ್ದರೆ ನಮ್ಮ ಮನೆಯವರು ಎಷ್ಟು ಸಪ್ಪು ಕೂತಿದ್ದಾರೆ ಅಂತ. ವಿಡಿಯೋ ಮಾಡೋಕ್ಕೂ ಮನಸ್ಸಿಲ್ಲದೆ ಎಲ್ಲೋ ಒಂದೊಂದು ಸಣ್ಣ ಒಂದು ಪಿಕ್ ತೊಗೊಂಡಿದ್ದೀನಿ ಅಷ್ಟೇ. ಇದು ನನ್ನ ಮನೆಯವ್ರ ಎಕ್ಸ್ರೇ. ಅದಕ್ಕೆ ಮುಂಚೆ ಇದು ಎಕ್ಸ್ರೇ ಯಾಕೆ ತೆಗಿಸ್ದೆ ಅಂತಂದರೆ, ಅವರು ಸುಮಾರಾಗಿ ಹಿಂಗೆ ಸುಮ್ಮನೆ ಬಿದ್ದಿದ್ದು ಅಷ್ಟೇ ಅಂತೆ. ಬಿದ್ದಿದ್ದು ಒಳಗಡೆ ಈ ಥರ ಆಗಿತ್ತು. ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದನ್ನ ಎಕ್ಸ್ರೇ ತೆಗೆಸಿದ್ವಿ. ಅವ್ರು ಹೇಳಿದ್ರು, ಇಲ್ಲ ಏನೂ ಆಗಿಲ್ಲ, ನಾರ್ಮಲಾಗೇ ಇದೆ, ಇದು ಎಲ್ರಿಗೂ ಕಾಮನು, ಇದೇ ಥರ ಇರುತ್ತೆ ಅಂತಂದರು. ಸರಿ ಅಂದ್ಬಿಟ್ಟು ಕೊಟ್ಟಿರೋ ಮೆಡಿಷನಲ್ಲಿ ಸರೋಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ. ಸರಿ ಕೊಟ್ಟಿರೋ ಮೆಡಿಷನಲ್ಲಿ ಸರೋಗುತ್ತಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ನೋಡಿದ್ರೆ ಆ ಕೊಟ್ಟಿರೋ ಮೆಡಿಷನಲ್ಲೂ ಸರಿ ಆಗಿಲ್ಲ, ಹುಷಾರಾಗಿಲ್ಲ. ತುಂಬ ಕೈ ಪೇನ್ ಆಗ್ತಾಯಿದೆ, ನನ್ನ ಕೈ ಎತ್ತೋಕ್ಕೆ ಆಗ್ತಿಲ್ಲ ಅಂದರು. ಇದಕ್ಕೆ ಮುಂಚೆ ಒಂದು ಸಲ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ಜೀವ ಬದುಕಿದ್ದೇ ಹೆಚ್ಚು. ಆಕ್ಸಿಡೆಂಟಾಗಿ ಕೈ ಮುರಿದಾಗಿ ಅದನ್ನು ಹೇಗೋ ರೆಡಿ ಮಾಡಿ ಇವತ್ತು ಹುಷಾರಾಗಿದ್ದಾರೆ. ಏನಾಗ್ತಿದೆ ನಮ್ಮ ಜೀವನದಲ್ಲಿ ಅಂತಲೇ ನಮಗೆ ಅರ್ಥ ಆಗ್ತಾನೇ ಇಲ್ಲ. 2 ವರ್ಷದ ತಾವಿಂದ ತುಂಬ ಸಫರ್ ಮಾಡ್ತಾಯಿದ್ದೀವಿ. ಒಂದು 6 ತಿಂಗಳು ಸುಧಾರಿಸ್ಕೊಂಡ್ರೆ 6 ತಿಂಗಳಿಗೆ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಆವಾಗ ಬಿದ್ದು ಏಟಾಗಿದ್ದ ಗಾಯ, ಸುಮ್ಮನೆ ಬಾತ್ರೂಮಲ್ಲಿ ಜಾರು ಬಿದ್ರಂತೆ ಅಷ್ಟೇ ಟೈಲ್ಸ್ಗೆ. ಆ ಜಾರು ಬಿದ್ದು ಫೋರ್ಸಿಗೆ ಅವಾಗೇನೂ ಅನಿಸಿರಲಿಲ್ಲ, ನೋವು ಅನಿಸ್ತಾ ಇರಲಿಲ್ಲ, ಏನೂ ಇಲ್ಲ ಅಂದರು. ಸರಿ ಮತ್ತೆ ಗಾಡೀಲಿ ಹೋಗ್ಬೇಕಾದ್ರೆ ನಾಯಿ ಅಟ್ಯಾಕ್ ಮಾಡಿ ಮತ್ತೆ ಗಾಡಿಯಿಂದ ಬಿದ್ದು ಅದು ಲೆಫ್ಟ್ ಸೈಡ್ಗೆ ಏಟಾಯಿತು ಅಂತ ಹೇಳಿದ್ರು. ಸರಿ ಹಂಗಂತ ಹೇಳಿದ್ಮೇಲೆ ತಲೆ ಕೆಡಿಸ್ಕೊಂಡಿಲ್ಲ. ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿ ಇಂಜೆಕ್ಷನ್ ಅಂತ ತಗೊಂಡು ಮಾತ್ರೆ ಎಲ್ಲ ತಗೊಂಡು ಏನೇ ಮಾಡಿದ್ರೂ ಅದು ಸರಿಯೇ ಆಗ್ತಿರಲಿಲ್ಲ ಅವರಿಗೆ. ಅವರು ತುಂಬ ಪೇಯ್ನ್ ಆಗ್ತಾಯಿದೆ ಅಂತ ಹೇಳಿದ್ರು. ಸರಿ ನೋಡೋಕ್ಕಾಗದೆ ನಾವೇನು ಮಾಡಿದ್ವಿ, ಇದು ಇನ್ಸ್ಟಾಗ್ರಾಮಲ್ಲಿ ಇವರು ತುಂಬ ಫೇಮಸ್ಸು, ನೀವೆಲ್ಲ ನೋಡಿರ್ತೀರ, ಡಾಕ್ಟರ್ ರಾಕೇಶ್ ಎಚ್ ಜಯಪ್ರಕಾಶ್ ಅಂತ. ಇವ್ರ ಹತ್ರ ನಾವು ಹೋದ್ವಿ. ನಿಜವಾಗ್ಲೂ ಹೇಳ್ತೀನಿ, ಆ ದೇವರೇ ನಮಗೆ ತಾರತಿ ತೋರಿಸಿದ್ನೇನೋ ಅನಿಸುತ್ತೆ ನಮಗೆ. ಸರಿ ಅಂದ್ಬಿಟ್ಟು ಫೋನ್ ಮಾಡಿ, ನಾನು ಮಂಗಳವಾರ ಇವರು ಹಂಗೋ ಕಷ್ಟನೋ ಏನೋ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋದರು. ನಾನು ಮಂಗಳವಾರ ಇವ್ರ ಕಷ್ಟ ನೋಡೋಕ್ಕಾಗದೆ ಅಪಾಯಿಂಟ್ಮೆಂಟ್ ತೊಗೊಂಡೆ ಇವ್ರ ಹತ್ರ. ನಮ್ಮ ಮನೆಯವ್ರಿಗೆ ಈ ಥರ ಆಗಿದೆ, ಬಿದ್ದು ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ಬಿದ್ದಿದ್ದಷ್ಟೇ, ನಾವೆಲ್ಲ ಎಕ್ಸ್ರೇ ತೆಗೆಸಿದ್ದೀವಿ, ಹಿಂಗಾಗಿದೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ 1 ನಿಮಿಷನೂ ನಾವು ವೇಟ್ ಮಾಡಿಲ್ಲ. ನಮ್ಮದೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ನಾವು ಫಸ್ಟೇ ಅಂತ ಹೇಳಿದ ತಕ್ಷಣ ಒಳಗಡೆ ಬಿಟ್ಟು ಮೆಡಿಷನ್ ಅವ್ರಿಗೆ ಚೆಕ್ ಮಾಡಿಸಿ ಇಂಜೆಕ್ಷನ್ ಕೊಟ್ಟು ಮೆಡಿಷನ್ ಕೊಟ್ಟು ಕರ್ಕೊಂಡು ಬಂದ್ವಿ. ಇಂಜೆಕ್ಷನ್ ಅಲ್ಲೇ ಕೊಟ್ಟರು. ಬೋನ್ಗೆ ಒಂದು ಇಂಜೆಕ್ಷನ್ ಕೊಟ್ಟರು. ಮಾಮೂಲಿ ಸೊಂಟಕ್ಕೆ 2 ಇಂಜೆಕ್ಷನ್ ಕೊಟ್ಟರು. ಮೆಡಿಷನ್ ಎಲ್ಲ ಅವ್ರ ಹತ್ರನೇ, ಹೊರಗಡೆ ಎಲ್ಲೂ ಸಿಗಲ್ಲ, ನಮ್ಮ ಹತ್ರ ಇದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಇದು ಹೊರಗಡೆ ಎಲ್ಲೂ ಸಿಗಲ್ಲ ಅಂತಂದರು. ಬೋನ್ ಪೇನ್ ನೋವುದು ಮಾತ್ರ ಬೇಕಾದ್ರೆ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ತಗೊಂಡು ಅವ್ರಿಗೆ ತೋರಿಸ್ಕೊಂಡು ಅಲ್ಲಿಂದ ನಮ್ಮ ತಂಗಿ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ನಾವು ಬಂದ್ವಿ. ಏನಾಗ್ತಿದೆ ನಮ್ಮ ಜೀವನದಲ್ಲಿ ಅಂತಲೇ ನಮಗೆ ಅರ್ಥ ಆಗ್ತಾಯಿಲ್ಲ. ಹೋದ ವರ್ಷದಿಂದ ಗಾಡಿಯಿಂದ ಬಿದ್ದರು, ಆಕ್ಸಿಡೆಂಟ್ ಆಯಿತು. ಅವಾಗೂ ಕೂಡ ಹೋದ ವರ್ಷ ಇದೇ ಜೂನ್ ತಿಂಗಳಲ್ಲಿ ಆಕ್ಸಿಡೆಂಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಆಕ್ಸಿಡೆಂಟ್ ಆಗಿ ಮತ್ತೆ ಆ ಗಾಡಿ ರೆಡಿ ಮಾಡಿ ಮತ್ತೆ ಒಂದು 6 ತಿಂಗಳು ಸುತ್ತಾರಿಸ್ಕೊಳ್ಳೋದಕ್ಕೆ ಮತ್ತೆ ನಮ್ಮದು ಡಿಸೆಂಬರ್ ತಿಂಗಳು 9ನೇ ತಾರೀಕು ಗಾಡಿ ಕಳ್ತನ ಆಯಿತು. ಗಾಡಿ ಕಳ್ತನ ಆಗಿ ಮತ್ತೆ ಅದು ಸಿಕ್ಕಿ ಮತ್ತೆ ಅದಕ್ಕೋಸ್ಕರ ನಾವು ಕೋರ್ಟಲ್ಲೆಲ್ಲ ಅಲ್ದಾಡಿ ಆ ಗಾಡಿ ತಗೊಳ್ಳೋಕ್ಕೋಸ್ಕರ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚಾಗಿ ಸರಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸಹಿಸ್ಕೊಂಡ್ವಿ. ಯಾವನೋ ನಿಲ್ಲಿಸಿರೋ ಗಾಡಿನ ಬಂದು ಎತ್ಕೊಂಡೋಗಿ ಮತ್ತೆ ನಮ್ಮಿಂದ ದುಡ್ಡಾಕಿ ತಗೊಳ್ಳೋವಂಥ ಯಾವ ಕಾನೂನು? ಯಾವನೋ ಕದಿಯೋದು, ನಾವು ಬಿಡಿಸ್ಕೊಂಡು ಬರೋದು, ಇದು ಯಾವ ಕಾನೂನು ಗೊತ್ತಿಲ್ಲ. ಸರಿ ಅಂತ ಹೇಳಿ ಮತ್ತೆ ಇವಾಗ
ಆ ಗಾಡಿ ಕಳ್ತನ ಆಗಿ ಮತ್ತೆ ಸಿಕ್ಕಿ ಆ ಗಾಡಿ ಅದನ್ನ ರೆಡಿ ಮಾಡಿಸಿ ಮತ್ತೆ ನಾವು ಚೇತರಿಸ್ಕೊಳ್ಳೋದಕ್ಕೆ ಇವಾಗಲೇ 7 ತಿಂಗಳಾಯಿತು. ಈ 7 ತಿಂಗಳಲ್ಲಿ ಮತ್ತೆ ನಮಗೆ ಇದೇ ರೀತಿ ಅವರು ಬಿದ್ದು ಏಟು ಮಾಡಿಕೊಂಡ್ರು. ಏನಾಗ್ತಿದೆ ನಮ್ಮ ಜೀವನದಲ್ಲಿ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಭಗವಂತ ಒಳ್ಳೇದು ಮಾಡೋಕ್ಕೋಸ್ಕರ ಎಲ್ಲ ಕೆಟ್ಟದ್ದು ಕೊಟ್ಟು ಪರೀಕ್ಷೆ ಮಾಡ್ತಿದ್ದಾನೇನೋ ಅನಿಸ್ತಿದೆ. ಸರಿ, ಯಾಕಪ್ಪ ಇಷ್ಟೊಂದೆಲ್ಲ ನೋವು ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಗುರುವಾರ ದೀಪ ಹತ್ತಿಸೋಣ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ದೀಪ ಹತ್ತಿಸ್ತಾ ಇದ್ದೆ. ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ ಹೇಳಿ ನಮ್ಮ ಅಪ್ಪನ ಪಾದನಕ್ಕೆ ಹಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನಮ್ಮ ಮನೆಯವ್ರು ಏನು ಡಿಸಿಷನ್ ತಗೋತಾರೆ ಅಂತ ನನಗೆ ಗೊತ್ತಿಲ್ಲ. 2 ವರ್ಷದಿಂದ ಬಂದು ಮನೆಗೆ ಬಂದು 3 ವರ್ಷ ಆಯಿತು. 3 ವರ್ಷದಲ್ಲಿ 1 ವರ್ಷ ನಮಗೇನು ಕಷ್ಟ ಅನಿಸಿಲ್ಲ. ಈ 2 ವರ್ಷದಿಂದ ಸಿಕ್ಕಾಬಟ್ಟೆ 6 ತಿಂಗಳು ಅಂತ ಹೇಳಿ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಾನೇ ಇದ್ದಾನೆ ಭಗವಂತ. ಇರಲಿ, ಏನೇ ಬಂದರೂ ಧೈರ್ಯವಾಗಿರ್ತೀನಿ. ಅದು ಎದುರಿಸೋಷ್ಟು ಶಕ್ತಿ ಕೊಡಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ದೇವ್ರನ್ನ. ಇಷ್ಟು ದಿನ ನಾನು ಈ ವಿಡಿಯೋ ಮಾಡಲೇ ಇರಲಿಲ್ಲ, ಡೈಲಿ ಬ್ಲಾಗ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಸರಿ, ಇವತ್ತಾರು ಮಾಡೋಣ, ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ನಾವು ಅಲ್ಲಿಗೆ ಹೋಗಿ ಬಂದಿರಲಿಲ್ಲ ಅಂದರೆ ಬೆಂಗಳೂರು HSR ಲೇಔಟ್ ಡಾಕ್ಟರ್ ರಾಕೇಶ್ H ಜಯಪ್ರಕಾಶ್ ಅವ್ರ ಹತ್ರ ನಾವು ಹೋಗಿ ಬಂದಿರಲಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟು ಬೇಗ ಹುಷಾರಾಗ್ತಿರ್ಲಿಲ್ಲ. ನಾನು ಸಜೆಷನ್ ಮಾಡೋದೇ ಅವ್ರನ್ನೇ. ತುಂಬ ಕಾಸ್ಟ್ಲಿ ಆಗಿರ್ಬೋದು, ಬಟ್ ತುಂಬ ಬೇಗ ವಾಸಿ ಆಯಿತು. ಅಲ್ಲಿಗೆ ಹೋಗಿ ಬಂದಮೇಲೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಮನೆಯವ್ರಿಗೆ ಇವಾಗ ಕೈ ಚೆನ್ನಾಗಾಗೈತೆ. ದುಡ್ಡನ್ನ ಮುಖ ನೋಡ್ಕೊಂಡೋದ್ರೆ ಮನುಷ್ಯನ ಉಳಿಸ್ಕೊಳಕ್ಕಾಗಲ್ಲ. ದುಡ್ಡು ಎಷ್ಟೇ ಆದರೂ ಸಂಪಾದನೆ ಮಾಡ್ಬೋದು, ಬಟ್ ಮನುಷ್ಯನ ಕಳ್ಕೊಂಡ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ. ನಾನು ಹೇಳೋದಿಷ್ಟೇ, ನಿಮ್ಗೆ ಏನಾರ ಒಂದು ಮೊಂಡಿ ಕಾಲು ನೋವು ಏನೇ ಇರಲಿ ಇವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಷ್ಟೇ ನಾನು ಹೇಳೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.